ಗೈಸ್ ಬನ್ನಿ, ಇಲ್ಲಿ ಅಣಬೆ ಎದ್ದಿದ್ದಾವಂತೆ. ನಮ್ಮಪ್ಪ ಎಮ್ಮೆ ಕಟ್ಟಾಕಕ್ಕೆ ಬಂದಾಗ ನೋಡ್ಬಿಟ್ಟು ಕಿತ್ಕೊಂಬೋಗು ಅಂತ ಕಳ್ಸವ್ರೆ. ಎಷ್ಟು ಇದ್ದಾವೆ ಏನು ನೋಡೋಣ ಬನ್ನಿ. ಇಲ್ಲೇನೆ ಲಾಸ್ಟ್ ಟೈಮ್ ಕೂಡ ಸಿಕ್ಕಿದ್ದಿದ್ದು ಅಣಬೆ, ವಿಡಿಯೋ ಮಾಡಿದ್ದೆ, ನೀವು ಕೂಡ ನೋಡಿದ್ರಿ. ಈ ಸತಿನೂ ಇಲ್ಲೇ ಎದ್ದಿದ್ದಾವೆ. ವಾವ್ 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 ವಾವ್, ಇಲ್ಲೋಡಿ ಹೆಂಗೆದ್ದಿದ್ದಾವೆ ಬೇರೆಣಬೆ. ಬಾ ಬಾ ಬಾ, ಅರಳಿದಾವೆ. ಇದು ಬೆಳಗ್ಗೆನೆ ಬರಬೇಕಾಗಿತ್ತು, 4:15 ಇವಾಗ ಟೈಮು, ಸಂಜೆ. ಬೆಳಗ್ಗೆನೆ ಬಂದಿದ್ದಿದ್ರೆ ಈ ಅಳ್ತಾ ಇರಲಿಲ್ಲ. ಮೊಟ್ಕು ಅಂದರೆ ಮೊಗ್ಗಣಬೆ ಸಿಕ್ಕಿರೋದು, ಸಖತ್ತಾಗಿರೋದು. ಇವಾಗ ಸ್ವಲ್ಪ ಅಳ್ದಾಗ ಹುಳಗಳಾಗಿರ್ತವೆ ನೋಡಿ. ನಿಮ್ಮೂರಲ್ಲೂ ನಿಮ್ಮ ಮನೆಗಳು ಸುತ್ತಮುತ್ತ ನಿಮ್ಮ ತೋಟದಲ್ಲೂ ಎದ್ದಿರ್ತವೆ. ಇದು ನಮ್ಮ ತೋಟದಲ್ಲೇ ಎದ್ದಿರೋದು. ಇವಾಗ ಹೆಂಗೂ ಶ್ರಾವಣ ಬೇರೆ, ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇರಲಿಲ್ಲ. ಈ ಅಣಬೆ ಸಿಕ್ಕಿರೋದು ಸಖತ್ ಖುಷಿ ಆಯ್ತೈತೆ ಗುರು. ನೋಡಿ, ವಾವ್ ಎಷ್ಟೊದ್ದ ಆಯ್ತು ನೋಡಿ. ವಾವ್ ವಾವ್. ಈ ಅಣಬೆ ಕಂಡಿಡಿಯೋದೈತಲ್ಲ, ಅದು ಗೊತ್ತಿರೋರು ಮಾತ್ರ ಕಂಡಿಡಿಯೋಕ್ಕೆ ಸಾಧ್ಯ. ಯಾವ್ಯಾವ ಅಣಬೆ ಅಂತ. ಬೇರೆಣಬೆ, ಹುಲ್ಲಣಬೆ, ಮತ್ತು ಎದ್ದಾಳು, ಮತ್ತು ಇನ್ನು ಎಷ್ಟೊಂದಿದ್ದಾವೆ. ಅದನ್ನು ಅನುಭವ ಇರೋರಿಗೆ ಮಾತ್ರ ಸಾಧ್ಯ. ಕೆಲವು ಹುಚ್ಚಣಬೆ, ಆಮೇಲೆ ವಿಷಕಾರಿ ಅಣಬೆಗಳೆಲ್ಲ ಸಿಗ್ತವೆ. ಅದನ್ನ ಆಮೇಲೆ ಕಿತ್ಕೊಂಡೋಗಿ ಮಾಡ್ಬಿಟ್ಟಿರ ಯಾರಾದರೂ ಗೊತ್ತಿಲ್ದಲ್ಲೇ ಇರೋರು ಇದನ್ನು ವಿಡಿಯೋ ನೋಡ್ಬಿಟ್ಟು. ಈಗ ನೋಡಿ, ಬೇರೆಣಬೆ ಅಂದರೆ ಪಕ್ಕ ಹಿಂಗೆ ಇರ್ತವೆ. ಇದು ಬೇರೆಣಬೆ. ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ಕ್ಲೀನಾಗಿ ತೊಳಿಬೇಕು. ಕ್ಲೀನಾಗಿ ತೊಳೆದು ಬಿಸಿನೀರು ಕಾಯಿಸ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಕಾಯಿಸ್ರಿ. ಫಸ್ಟು ಕಾಯಿಸ್ಬಿಟ್ಟು ಅದಕ್ಕೆ ಅಣಬೆನ ಹಾಕಿ ಒಂದು 3-4 ಸತಿ ತೊಳೆದು, ಹುಳ ಗಿಳ ಇದ್ರೆಲ್ಲ ಸಾಯ್ತವೆ. ಅವೆಲ್ಲ ನೀರಲ್ಲಿ, ಉಪ್ಪು ನೀರಲ್ಲಿ ಬಂದ್ಬಿಡ್ತವೆ ಆಚೆ. ಅದಾದಮೇಲೆ ಮಾಮೂಲಿ ಮಶ್ರೂಮ್ ಫ್ರೈನೋ ಇಲ್ಲ ಸಾಂಬಾರು ಏನಾದರೂ ಮಾಡಿ. ಈ ನಾಟಿ ಅಣಬೆಗಳಲ್ಲಿ ಪ್ರೋಟೀನು, ಫೈಬರು, ಪೊಟ್ಯಾಸಿಯಮ್ಮು ಎಲ್ಲ ಸಿಗುತ್ತೆ ದೇಹಕ್ಕೆ. ಟೇಸ್ಟ್ ಮಾತ್ರ ಮಸ್ತು. ಅದು ಅಣಬೆನ ಟೇಸ್ಟ್ ಮಾಡಿರೋ ನಿಂಗೆ ಮಾತ್ರ ಗೊತ್ತದ್ರ ರುಚಿ ಏನು ಅಂದ್ಬಿಟ್ಟು. ಅದು ನಾಟಿ ಅಣಬೆ ತಿನ್ನಬೇಕು ಗುರು. ವಾವ್, ಚೆನ್ನಾಗಿ ಬೇಯಿಸ್ಬಿಟ್ಟು ತಿಂದರೆ ಅದ್ರ ಮುಂದೆ ಇನ್ಯಾವ ಟೇಸ್ಟು ಇಲ್ಲ ಅನಿಸುತ್ತೆ. ಅದಕ್ಕೆ ಅಂತಲೇ ಎಷ್ಟೋ ಜನ ಕಾಯ್ದಿರ್ತಾರೆ, ಕಿಲೋಮೀಟ್ರ್ಗಟ್ಟಲೆ ಸುತ್ತುತ್ತಾರೆ ನಮ್ಮ ಊರುಗಳು ಅಲ್ಲೆಲ್ಲ, ಅಣಬೆ ಸಿಗಲಿ, ಅಣಬೆ 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 ಅಂತ ಅಂದ್ಬಿಟ್ಟು. ಹೋದ ವರ್ಷ ಅಣಬೆದು ವಿಡಿಯೋ ಮಾಡಿದಾಗ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರಿ, ಬಗ್ಗಿ ಕೀಳಬೇಕು, ಅಣಬೆನ ಕುತ್ಕೊಂಡು ಕೀಳಬಾರ್ದು, ಕುಡ್ಲು ಟಚ್ ಮಾಡಬಾರ್ದು ಅಂತ ಎಲ್ಲವ. ಹಾಗೆಲ್ಲ ಮಾಡಿದ್ರೆ ಹುಟ್ಟಲ್ಲ ಅಣಬೆ ಅಲ್ಲಿ ಅಂತ ಹೇಳಿದ್ರಿ. ಬಟ್ ಈ ಸತಿ ಹುಟ್ಟಿದಾವೆ. ಅದೆಲ್ಲ ಮೂಢನಂಬಿಕೆ ಅಂತ ನನಗೆ ಪ್ರೂವ್ ಆಯಿತು. ನೋಡಿ ಎಷ್ಟು ಅಣಬೆ ಆದವು. ವಾವ್. ಆಮೇಲೆ ಇದನ್ನ ಬೇಯಿಸಿದಾಗ ಎಲ್ಲ ಸ್ವಲ್ಪ ಹಿಗ್ಗುತ್ತವೆ. ಇಷ್ಟೇನಾ ಅನ್ಸುತ್ತೆ. ಇವಾಗ ಅದು ಉದ್ದ ಆಯ್ತಲ್ಲ, ಹಂಗೆ ಕಾಣಿಸ್ತೈತೆ ನೋಡಿ. ನಿಮ್ಮ ತೋಟದ ಸುತ್ತಮುತ್ತನೂ ನಿಮಗೂ ಸಿಗ್ತವೆ. ಯಾಕಂದರೆ ಎದ್ದೇ ಎದ್ದೇಳ್ತವೆ ಈ ಮಳೆಯಲ್ಲಿ ಅಣಬೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸುಗಳಿಗೂ ಈ ವಿಡಿಯೋ ಶೇರ್ ಮಾಡಿದ್ರೆ ಅವರು ಕೂಡ ಹುಡುಕ್ಲಿ, ಅವರು ಅಣಬೆ ಸಾರಲ್ಲಿ ಟೇಸ್ಟ್ ಮಾಡಲಿ. ಹಂಗೂ ಹಿಂಗೂ ನನಗೆ ಇಷ್ಟು ಅಣಬೆ ಆಯ್ತು ಇವತ್ತು. ನಾನು ಕಮ್ಮಿ ಎದ್ದಿದ್ದಾವೆ ಅಂತ ಚಿಕ್ಕದು ಬಾಣಲಿ ತಗೊಂಬಂದ್ಬಿಟ್ಟೆ. ನೋಡಿದ್ರೆ ಇಷ್ಟೊಂದು ಸಿಕ್ತು. ಓ, ಅಲ್ಲಿ ಮುಂದೆನೂ ಎದ್ದಿರಂಗಿದ್ದಾವೆ ಗುರು. ಅಮ್ಮಣಿ ಜಾಗ ಬಿಡು. ಇಲ್ಲೋಡಿ ಗುರು. ಓ, ಇದು ಸ್ವಲ್ಪ ಹುಳ ಆಗಿತ್ತು, ಬೇಡ ಅಂತ ಎಸ್ತೆ. ನಾನು ಬೆಳಗ್ಗೆನೆ ಬಂದಿದ್ರೆ ಚೆನ್ನಾಗಿರೋ ಅಣಬೆಗಳೇ ಸಿಕ್ಕಿರೋದು ಗುರು. ಹುಳನೇ ಆಯ್ತಿರ್ಲಿಲ್ಲ ಇವು. ಇಷ್ಟಲ್ಲಿ ಸಾಂಬಾರು ಮಾಡಿ ಊಟನೇ ಮಾಡಿಬಿಡ್ಬೋದಾಗಿತ್ತು. ಇರಲಿ, ಪರವಾಗಿಲ್ಲ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಲ್ವಾ. ಇವತ್ತು ತೋಟದ ಪೂರ್ತಿ ಹುಡುಕ್ತೀನಿ, ಎಷ್ಟು ಸಿಗ್ತಾವೆ ನೋಡೋಣ. ಚೆನ್ನಾಗಿಲ್ಲ ಬಿಡವು. ಯಾರು ಅರ್ಧ ಆಯ್ತಲ್ಲ, ತಿಂದವೇನೋ ತಿಂದಿರ್ಬೇಕು ಅಷ್ಟೇ ಬಿಡು. ಇಲ್ಲ ಬಿಸಾಕತ್ತ ಎಂತಕ್ಕ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಲಾಸ್ಟ್ ಟೈಮು ಅಣಬೆ ಸಾಂಬಾರು ಮಾಡಿದಾಗ ನನ್ನ ತಂಗಿ ಇರಲಿಲ್ಲ. ಇವತ್ತು ನನ್ನ ತಂಗಿ ಇದ್ದಾಗಲೇ ಅಣಬೆ ಸಿಕ್ಕಿರೋದು ನನಗಂತೂ ಸಖತ್ ಖುಷಿ ಆಯ್ತೈತೆ. ಪಾಪ ಅವಳು ಎಷ್ಟೊಂದು ವರ್ಷ ಆಗಿತ್ತು ಅಣಬೆ ಸಾರಲ್ಲಿ ತಿಂದು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಊರಿಂದ ಕೊಟ್ಕೊಳಿಸ್ತಾ ಇದ್ರು, ಅವಾಗ ತಿಂದಿರೋದು ಅಣಬೆ. ಇವತ್ತು ತಿಂತಾವಳೆ.
ಇಷ್ಟ ಆಗೋ ನೋಡ್ರಿ, ಬಾಯಲ್ಲಿ ನೀರು ಬರುತ್ತಲ್ವಾ ನೋಡೋರಿಗೆ. ವಿಡಿಯೋನ ಪೂರ್ತಿ ನೋಡಿ, ಮಿಸ್ ಮಾಡ್ಕೊಬೇಡಿ. ವಾವ್, ನೀವು ಕೂಡ ಹುಡ್ಕದ್ ಮಾತ್ರ ಮರಿಬೇಡಿ ನಿಮ್ಮ ತೋಟ ಸುತ್ತಮುತ್ತ. ಇವಾಗಲೇ ಹೊರಡಿ, ಇವಾಗಲೇ ಎಷ್ಟಾಗುತ್ತೋ ಅಷ್ಟು ಹುಡುಕ್ರಿ. ಯಾರಿಗೆ ಗೊತ್ತು, ಸಿಕ್ಕಿದ್ರು ಸಿಗ್ಬೋದು. ಈ ಮಳೇಲಿ ಎದ್ದೇಳ್ತವೆ ಗುರು. ನಾನು ಈ ವಿಡಿಯೋದಲ್ಲಿ ಸಾಂಬಾರು ಮಾಡೋದು ತೋರ್ಸೋಕ್ಕಾಗ್ತಾ ಇಲ್ಲ, ಯಾಕಂದರೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು. ಹಂಗಾಗಿ ನೆಕ್ಸ್ಟ್ ಟೈಮು ಅಣಬೆ ಸಿಕ್ಕಾಗ ಸಾಂಬಾರು ಮಾಡೋದನ್ನ ತೋರಿಸ್ತೀನಿ, ನಮ್ಮನೇಲಿ ಹೆಂಗೆ ಸಾಂಬಾರು ಮಾಡ್ತೀವಿ ಅಂದ್ಬಿಟ್ಟು. ಚಿಕ್ಕ ಬಾಣಲಿ ತಂದ್ಬಿಟ್ಟು ಎತ್ಕೊಂಡು ಹೋಗೋಕ್ಕೆ ಆಯ್ತಾ ಇಲ್ಲ, ಅಷ್ಟೊಂದು ಸಿಕ್ಬಿಟ್ಟವೆ. ಅಯ್ಯೋ, ಇಷ್ಟೊಂದು ಇದ್ದಾವೆ ಅಂದರೆ ದೊಡ್ಡ ಬಾಣಲಿ ಅಂತ ಬರ್ಬೋದೈತೆ. ಅಯ್ಯೋ, ಉದ್ರಿ ಹೋಗ್ತಾವಲ್ಲಪ್ಪ. ಇಷ್ಟ ಆದ್ವು ನೋಡ್ರಿ. ಇವನ್ ಸ್ವಲ್ಪ ತೊಳೆದ್ಬಿಡ್ತಾಳೆ ನನ್ನ ತಂಗಿ. ಇವಾಗ ಮಾಮೂಲಿ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಮಣ್ಣು ಹೋಗಲಿ ಅಂತ ತೊಳಿತಾವಳೆ. ಅದಾದಮೇಲೆ ಬಿಸಿನೀರು ಒಳಗಡೆ ಕಾಯಿಸೋಗಿತ್ತೈತೆ, ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಒಂದು 10 ನಿಮಿಷ ಬಿಸಿನೀರಲ್ಲಿ ಕಾಯಿಸ್ಬೇಕು.